ಸ್ವಾಗತ ಸುಸ್ವಾಗತ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ಇದು ಬಾದಾಮಿ ಸುದ್ದಿ. ಕಣ್ಣುಮುಚ್ಚಿ ಕುಳಿತ ಆಹಾರ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಕರಿ ಐಟಮ್ ತಿನ್ನುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಹೌದು ವೀಕ್ಷಕರೇ, ಸಾರ್ವಜನಿಕರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಬಾದಾಮಿ ತಾಲೂಕಿನಲ್ಲಿರುವ ಬೇಕರಿಗಳ ಮುಂಭಾಗದಲ್ಲಿ ನೋಡಲು ಬರುವ ಸುಂದರ ದಿನಸಿ ತಯಾರಿಸುವ ಕೊಠಡಿಗಳಿಗೆ ತೆರಳಿ ನೋಡಿದರೆ ಜೀವನದಲ್ಲಿ ಇಂಥ ಪದಾರ್ಥ ತಿನ್ನಲೇಬಾರದು ಎನ್ನುವ ರೀತಿಯಲ್ಲಿ ಬೇಕರಿಗಳಲ್ಲಿ ಪದಾರ್ಥ ತಯಾರಿಸುತ್ತಾರೆ. ಬೆಂಗಳೂರು ಬೇಕರಿ, ಅನು ಸ್ವೀಟ್ಸ್ ಹಾಗೂ ರಾಮದೇವ್ ಸ್ವೀಟ್ಸ್ ಮಾರ್ಟ್ ಈ ಬೇಕರಿಯ ಸುದ್ದಿ ಮಾಸುವ ಮುಂಚೆ ಟಾಂಗ ಸ್ಟ್ಯಾಂಡ್ ಹತ್ತಿರ ಇರುವ ಅಯ್ಯಂಗಾರ್ ಬೇಕರಿಯಲ್ಲಿ ಫಂಗಸ್ ಹಾಗೂ ಕೊಳೆತ ಕೇಕನ್ನು ಗ್ರಾಹಕರಿಗೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೋ ಏನೋ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬಾದಾಮಿ ತಾಲೂಕಿನಲ್ಲಿರುವ ಅಧಿಕಾರಿಗಳು ಆಗಿರಬಹುದು ಅಥವಾ ಆಹಾರ ಇಲಾಖೆಯ THO ಪರಿಕೆ ಅವರು ಕಣ್ಮುಚ್ಚಿ ಕುಳಿತಿದ್ದಾರೋ, ಇವರಿಗೆ ತಿಂಗಳ ಆದರೆ ಗಿಂಬಳ ಬರುತ್ತಿರಬಹುದು. ಅದಕ್ಕೆ ಇವರು ಬೇಕರಿ ಅವರ ಮೇಲೆ 5,000 ಅಥವಾ 10,000 ರೂಪಾಯಿ ದಂಡ ವಿಧಿಸಿ ಬೇಕರಿ ಅವರನ್ನು ಕಾಪಾಡುತ್ತಿದ್ದಾರೋ ಏನೋ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಬಾದಾಮಿಯ ಟಾಂಗ್ ಸ್ಟ್ಯಾಂಡ್ ಹತ್ತಿರ ಇರುವ ಬೆಂಗಳೂರು ಬೇಕರಿಯ ದಿಲ್ಕುಚ್ನಲ್ಲಿ ಕಬ್ಬಿನ ಚೂರು ಬಂದಿರುವುದರಿಂದ ಆಹಾರ ಸುರಕ್ಷತಾ ಅಧಿಕಾರಿ ಪಾರುಕಿ ಹಾಗೂ ಆರೋಗ್ಯ ಅಧಿಕಾರಿ MB ಪಾಟೀಲ್ ಮತ್ತು ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರು ಪ್ರವೀಣ್ ಕಂಬಳಿ ಅಧಿಕಾರಿಗಳ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದರು. ಇನ್ನೂವರೆಗೆ ಯಾವುದೇ ಒಬ್ಬ ಅಧಿಕಾರಿಗಳು ಕೂಡ ಸೀಜ್ ಮಾಡುವುದಿಲ್ಲ. ಕೆಲವು ತಿಂಡಿ ತಿನಿಸುಗಳನ್ನು ಹಾಗೂ ಕೇಕ್ ತಯಾರಿಸಿ ಮಾಡುವ ಕೆಮಿಕಲ್ ಡಬ್ಬಿ ಮತ್ತು ಕಲರ್ ಬಾಟಲ್ಗಳನ್ನು ಮತ್ತು ಹಣ್ಣಿನ ಜ್ಯೂಸ್ ತಯಾರಿಸುವ ಕೊಳೆತ ಹಣ್ಣುಗಳ ಕೂಡ ಪರೀಕ್ಷೆಗಾಗಿ ವಶಕ್ಕೆ ಪಡೆದುಕೊಂಡರು ಕೂಡ ಇಲ್ಲಿವರೆಗೆ ಯಾವುದೇ ಆದಂಥ ದಂಡ ಕೂಡ ಹಾಕಿರುವುದಿಲ್ಲ. ಅನ್ವಿ ಸ್ವೀಟ್ಸ್ ಅಂಗಡಿಯಲ್ಲಿ ಮೈಸೂರು ಪಾಕ್ ಮೇಲೆ ಕಾಲಿಟ್ಟು ಕುಳಿತಿರುವ ದೃಶ್ಯ. ಈ ಅಂಗಡಿಯ ಕೂಡ ಬೆಂಗಳೂರು ಬೇಕರಿ ಅವರದೇ ಆಗಿದೆ. ಆದರೆ ಬಾದಾಮಿಯಲ್ಲಿ ಹಲವಾರು ಬೇಕರಿ ಸ್ವೀಟ್ಸ್ ಮಾರ್ಟ್ ಅಂಗಡಿಗಳನ್ನು ತೆರೆದು ಕಳಪೆ ಮಟ್ಟದ ಪದಾರ್ಥ ತಯಾರಿಸಿ ಮಾರಾಟ ಮಾಡೋದರೊಂದಿಗೆ ಎಕ್ಸ್ಪೈರ್ ಆಗಿರುವ ಚಿಪ್ಸ್, ಕುರುಕುರೆ, ಬಿಸ್ಕೆಟ್, ಕೋಲ್ಡ್ ಡ್ರಿಂಕ್ಸ್, ಚಾಕ್ಲೇಟ್, ನೀರಿನ ಬಾಟಲ್ ಇಟ್ಟು ಜನರ ಜೀವನ ಜೊತೆ ಚೆಲ್ಲಾಟವಾಡುತ್ತಿದ್ದಾರೋ ನೋಡಿ ವೀಕ್ಷಕರೇ. ಬೇಕರಿ ಮತ್ತು ಸ್ವೀಟ್ಸ್ ಮಾರ್ಟ್ ಮಾಲೀಕರು ಹಣ ವಾಪ್ ಮಾಡುವ ಬರದಲ್ಲಿ ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಅಲ್ಲಿ ದಿನಸಿಗಳನ್ನು ತಯಾರಾದರೆ ಸಾರ್ವಜನಿಕರ ಆರೋಗ್ಯಕ್ಕೆ ಪಾಡೇನು ಅಲ್ಲವೇ? ಬೇಕರಿಗಳಿಗೆ ತಾವು ಆಡಿದ್ದೇ ಆಟ ಏನು ಅಂತಾಗಿದೆ. ಇವರಿಗೆ ಆಹಾರ ಇಲಾಖೆಯ ಹಾಗೂ ಆರೋಗ್ಯ ಇಲಾಖೆಯ ಮತ್ತು ಪುರಸಭೆ ಅಧಿಕಾರಿಗಳ ಯಾವುದೇ ಭಯವಿಲ್ಲದೆ ಕಳಪೆ ಮಟ್ಟದಿಂದ ಶುಚಿತ್ವ ಇಲ್ಲದೆ ತಯಾರಿಸಿದ ಉತ್ಪನ್ನಗಳನ್ನು ರಾಜಾರೋಷವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನಿಂತಿದ್ದಾರೆ. ಬಾದಾಮಿ ನಗರದಲ್ಲಿ ಸುಮಾರು ಬೇಕರಿಗಳನ್ನು ಮಾಡಿದ್ದು ಹಣ ಮಾಡುವ ಬರದಿಂದ ಸಾರ್ವಜನಿಕನ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಹಲವಾರು ಬೇಕರಿಗಳಿಗೆ ಉತ್ಪನ್ನಗಳ ಮೇಂಟೈನ್ ಮಾಡುವ ಬರದಿಂದ ಶುಚಿತ್ವ ಕಾಪಾಡದೆ ನಿರ್ಲಕ್ಷ್ಯದಿಂದ ಆಹಾರ ಉತ್ಪನ್ನಗಳನ್ನು ತಯಾರಿಸುತ್ತಾ ಸಾಗುತ್ತಿದ್ದಾರೆ. ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಆಹಾರ ಉತ್ಪನ್ನ ಅಥವಾ ತಯಾರು ಮಾಡುವ ಬೇಕರಿ ಮತ್ತು ಹೋಟೆಲ್ಗಳಿಗೆ ಪರವಾನಗಿ ನೀಡುವ ಸ್ಥಳೀಯ ಆಡಳಿತದವರು ಹಾಗೂ ಆಹಾರ ಇಲಾಖೆಯವರು ತಮ್ಮ ಇಲಾಖೆಯ ರೂಲ್ಸ್ಗಳನ್ನು ಕಡ್ಡಾಯವಾಗಿ ಪಾಲಿಸದೆ ಇರುವ ಅಂಗಡಿಗಳನ್ನು ಸೀಜ್ ಮಾಡಿ ಅವರ ಪರವಾನಗಿ ರದ್ದು ಮಾಡಬೇಕು. ಇಂಥ ಅಂಗಡಿಗಳಿಗೆ ಇಲಾಖೆ ಅಧಿಕಾರಿಗಳು ಆಗಾಗ ಭೇಟಿ ನೀಡಿದಾಗ ಮಾತ್ರ ಆಹಾರ ಸುರಕ್ಷತಾ ಕ್ರಮಗಳನ್ನು ಅಂಗಡಿಯವರು ಪಾಲಿಸಲು ಸಾಧ್ಯವಾಗುತ್ತಿದ್ದು, ಕಳಪೆ ಆಹಾರ ಉತ್ಪನ್ನ ಮಾರಾಟ ಮಾಡುವ ಬೇಕರಿ ಅಂಗಡಿಗಳನ್ನು ಆಹಾರ ಇಲಾಖೆ ಸೀಜ್ ಮಾಡುವುದಿಲ್ಲ. ಯಾಕೆಂದರೆ ಇವರಿಗೆ ಪ್ರತಿ ತಿಂಗಳು ಸಂಬಳ ಜೊತೆ ಗಿಂಬಳ ಮುಟ್ಟುವುದರಿಂದ ಯಾರಿಗೆ ಏನಾದರೂ ಪರವಾಗಿಲ್ಲ, ತಿಂಗಳಾದರೆ ಬಂದರೆ ಸಾಕು ಎನ್ನುವುದು ಇವರ ಕೆಲಸವಾಗಿದೆ. ವರದಿ ರುದ್ರೇಶ್ ಹುಣಸಿಗಿಡ, ಡಿ ಸೂಪರ್ ನ್ಯೂಸ್, ಬಾದಾಮಿ. ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.